ಎಂತದ ನೋಡಿ ಬುಕ್ಕಡ್ ನಂಬರ್ 1 ಬುಕ್ಕಡ್ ನಂಬರ್ 1 ನೋಡಿ ಎಂತ ಹಸಿವಾಗ್ತದ ಅವನಿಗೆ ತಿನ್ಬಿನ್ ಬರ್ಚದೆ ಒಂದ್ ಮೀಟಪ್ ಆಗೋಣ ಅಂತ ಯಾವುದು ಅದು ಕನ್ನಡದಲ್ಲಿ ಹೇಳಿ ಕೊತ್ತಂಬರಿ ಬೀಜ ನಿನ್ನ ತಲೆ. ಹೆಲೋ ಗಾಯ್ಸ್, ಹೇಗಿದ್ದೀರ ಎಲ್ರು? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ತಮ್ಗೆಲ್ರಿಗೂ. ಇವತ್ತೊಂದು ಸ್ಪೆಷಲ್ ವ್ಲಾಗ್ ಮಾಡೋಣ ಅಂತ ಇದ್ದೇನೆ. ಸ್ಪೆಷಲ್ ವ್ಲಾಗ್ ಅಂದ್ರೆ ನಾವು ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್, PUC ಇಂದ ಡಿಗ್ರಿವರೆಗೆ ಬೆಸ್ಟ್ ಫ್ರೆಂಡ್ಸ್ ಮೀಟಪ್ ಆಗೋಣ ಅಂತ ಇದ್ದೇವೆ. ಅದ್ರದೊಂದು ವ್ಲಾಗ್ ಹಾಕೋಣ ಅಂತ ಅವರು ಹೇಳ್ತಿದ್ರು, ವ್ಲಾಗ್ ಮಾಡು ಅಂತ. ಸೊ ನಾನು ಇಂಟ್ರೆಸ್ಟಿಂಗ್ ಅಂತ ಮಾಡ್ತಿದ್ದೇನೆ. ಬನ್ನಿ, ಈಗ ನಾವು ಒಂದು ಟೈಮ್ ಸ್ಕ್ವೇರ್ ಮಾಲ್ಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಮೀಟಪ್ ಆಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇದ್ದೇವೆ. ನೀವು ಕೂಡ ಬನ್ನಿ, ನಾನು ತೋರಿಸ್ತೀನಿ, ನೀವು ಎಂಜಾಯ್ ಮಾಡಿ, ನಾನು ಎಂಜಾಯ್ ಮಾಡ್ತೇನೆ. ಈಗ ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಇಳ್ಕೊಂಡು ಬಂದ್ವಿ. ಕಲ್ಸಂಕಕ್ಕೆ ಹೋಗ್ಬೇಕಲ್ಲ, ರೋಡ್ ಅಲ್ಲಿ ಆಚೆ ಕಡೆ ಇರೋದಲ್ಲ ಆ ಮಾಲ್, ಅಲ್ಲಿಗೆ ಹೋಗ್ಬೇಕು. ಈ ಗಾಡಿ ಮಧ್ಯೆ ಹೇಗೆ ರೋಡ್ ಕ್ರಾಸ್ ಮಾಡೋದು, ನಂಗಂತೂ ತುಂಬಾ ಹೆದರಿಕೆ. ಆದ್ರೂ ಒಂದು ಒಟ್ರಾಶಿ ಆಚೀಚೆ ನೋಡ್ಕೊಂಡು ಎಲ್ಲರೂ ಸೇರಿ ಒಂದು ರೋಡ್ ಕ್ರಾಸ್ ಮಾಡ್ಕೊಂಡು ಮಾಲ್ಗೆ ಹೊರಟ್ವಿ ನಾವು. ಈಗ ನೋಡಿ ಮಾಲ್ ಕಡೆ ಬಂದ್ವಿ. ಜಸ್ಟ್ ಒಂದು ಹೀಗೆ ಒಂದು ಫೋಟೋ ವಿಡಿಯೋ ತೆಗಿದ್ದೇವೆ. ಹಾಗೆ ಕೆಲವೊಂದು ರೀಲ್ಸ್ ಮಾಡ್ಲಿಕ್ಕೋಸ್ಕರ ಹಾಗೆ ಕೆಲವೆಲ್ಲ ವಿಡಿಯೋ ಮಾಡಿಟ್ಕೊಂಡಿದ್ವಿ. ಈ ಮಾಲ್ ಎಷ್ಟು ಚಂದ ಮಾಲ್ ಗೊತ್ತಾ, ನಂಗಂತೂ ತುಂಬ ಖುಷಿ ಆಗುತ್ತೆ. ಯಾವಾಗಾದ್ರೂ ಅಪರೂಪಕ್ಕೆ ಹೋಗೋದಂದ್ರೆ ಏನು ಖುಷಿ ಆಗುತ್ತೆ. ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೂ ಆಗುತ್ತೆ. ಮೇಲ್ಗಡೆ ಆಟ ಆಡ್ಲಿಕ್ಕೆ ಇದೆ, ಮತ್ತೆ ಫುಡ್ ಇದೆ, ಶಾಪಿಂಗ್ ಕೂಡ ಇದೆ. ಕೆಲವು ಬ್ರ್ಯಾಂಡ್ ಇದೆ ಇಲ್ಲಿ. ಶಾಪ್ ಇದೆ, ಲೈಫ್ ಸ್ಟೈಲ್ ಇದೆ, ಜಿಂಜರ್ ಇದೆ, R&B ಇದೆ, 99 ಅಂತ ಇದೆ, ಹೋಮ್ ಸೆಂಟರ್ ಅಂತ ಇದೆ. 99 ಮಾರ್ಕೆಟಲ್ಲಿ 99 ಇದು ಸ್ವಲ್ಪನೇ ಪ್ರಾಡಕ್ಟ್ಸ್ ಇರೋದಾಯ್ತಾ, ಮತ್ತೆಲ್ಲ ಜಾಸ್ತಿ ಇದೆ. ಮ್ಯಾಕ್ಸ್ ಇದೆ. ನಾನು ಯಾವಾಗಲೂ ಡ್ರೆಸ್ ಶಾಪಿಂಗಿಗೆ ಮ್ಯಾಕ್ಸಿಗೆ ಹೋಗೋದು. ವೆಸ್ಟರ್ನ್ ಎಲ್ಲ ಬೇಕಿದ್ರೆ ನಾನು ಮ್ಯಾಕ್ಸಲ್ಲೇ ಪರ್ಚೇಸ್ ಮಾಡೋದು. ಮತ್ತು ಲೈಫ್ ಸ್ಟೈಲಿಗೆ ಅಪರೂಪಕ್ಕೆ ಹೋಗ್ತೇನೆ. ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಇದೆಯಲ್ಲ, ಸ್ವಲ್ಪ ಅಪರೂಪಕ್ಕೇನೆ ಹೋಗ್ತೇನೆ. ಮತ್ತು ನಮಗೆ ಯಾವುದು ಪರ್ಚೇಸ್ ಮಾಡಲಿಕ್ಕೆ ಅಲ್ಲಿ ಆ ಅಮೌಂಟಲ್ಲಿ ನಮ್ಮದು ರೇಂಜಲ್ಲಿ ಯಾವ್ದು ಇರ್ತದೆ ಆ ಶಾಪಿಗೆ ಮಾತ್ರ ಹೋಗಬೇಕು. ಹೆವಿ ಶಾಪಿಗೆ ಹೋಗ್ಲಿಕ್ಕಾಗಲ್ಲ. ಇಲ್ಲೊಂದು ಏರೋ ಬ್ರಿಡ್ಜ್ ಇದೆ, ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡುವ, ರೀಲ್ ಮಾಡುವ ಅಂತೆಲ್ಲ ಮಾಡ್ಕೊಂಡ್ವಿ. ಇಲ್ಲಿ ನೋಡಿ ನನ್ನ ಶ್ರಮ. ಇಲ್ಲಿ ಹಾಗೆ ರೀಲ್ ಹೇಗೆ ಮಾಡೋದಂತ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ವಿ. ಹಾಗೆ ಇಲ್ಲೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಫೋಟೋ ತೆಗೆದುಕೊಂಡು ಎಸ್ಕಲೇಟರ್ ಹತ್ತುದೇ ಭಾರಿ ಕಷ್ಟ ಮಾರೆ, ನಂಗೆ ಅದು ತುಂಬ ಹೆದರಿಕೆ ಆಗೋದು. ಆದರೂ ಒಂದು ವಿಡಿಯೋ ಮಾಡಬೇಕಂತ ಮಾಡ್ಕೊಂಡು ಬಂದ್ವಿ. ಅಲ್ಲಿ ನೋಡಿ ಹಿಂದೆ ಅವ್ರು ಕಾಣೋದಿಲ್ಲ ಆಯಿತಾ. ಹಾಗೆ ಬಂದು ಮೇಲ್ಗಡೆ 3rd ಫ್ಲೋರಿಗೆ ಬಂದ್ವಿ. ಇಲ್ಲಿ ಫುಡ್ ಕೋರ್ಟ್ ಇತ್ತಲ್ಲ, ಫುಡ್ ಕೋರ್ಟಿಗೆ ಬಂದ್ವಿ. ಫುಡ್ ಕೋರ್ಟಲ್ಲಿ ತುಂಬ ಒಳ್ಳೊಳ್ಳೆ ಶಾಪ್ ಇದೆ. ಡಾಮಿನೋಸ್ ಇದೆ, ಪಿಜ್ಜಾ ತಿನ್ನೋರಿಗೆ, ಬಿರಿಯಾನಿ ತಿನ್ನೋರಿಗೆ, ಚಿಕನ್ ತಿನ್ನೋರಿಗೆ, ದೋಸೆ, ಫುಡ್, ಜ್ಯೂಸು ಎಲ್ಲ, ಐಸ್ ಕ್ರೀಮ್ ಎಂತ ಬೇಕು ಅದೆಲ್ಲ ಇದೆ. ನಾವಿಲ್ಲಿ ಒಂದು ಪಿಜ್ಜಾ ಆರ್ಡರ್ ಮಾಡಿದ್ವಿ. ಪಿಜ್ಜಾ ಚೀಸ್ ಬಸ್ಟ್ ವೆಜ್ ಪನ್ನೀರ್ ಪಿಜ್ಜಾ ಅಂತ ಆರ್ಡರ್ ಮಾಡಿದ್ವಿ. ಮತ್ತೊಂದು ಲಾವಾ ಕೇಕ್ ಅಂತ ಆರ್ಡರ್ ಮಾಡಿದ್ವಿ. ಮೇಡಮ್ ದಾದಾ ಮಲ್ಪನು ಎಂಕಲ್ಲ ಕ್ಯಾಶಿಯರ್ ತುಲೆ ಫುಲ್ ಕ್ಯಾಶ್, ಫುಲ್ ಹೆವಿ ಕ್ಯಾಶ್ ಉಂಟು. ಐಸ್ ಕ್ರೀಮ್ ಬಬ್ಬಾಸ್ ಪೋಯತಾ ಬೊಕ್ಕ ಕ್ಷಮ ಲೇಟ್ ಆಗ್ಬುಜಾತಾ. ಆರ್ಡ್ರ್ ಎಲ್ಲ ಕೊಟ್ಟಾಗಿದೆ. ಈಗ ಎಂತ ಆರ್ಡ್ರ್ ಕೊಟ್ಟದ್ಯಾ ಸುಷ್ಮಿತಾ ಎಲ್ಲ ಹೇಳಿರೋ. ನಮ್ಮ ಆರ್ಡ್ರ್ ಬಂತು, ನಮ್ಮ ಮೇಡಮ್ ಹೋಗಿದ್ದಾರೆ ಈಗ ತಗೊಳ್ಳಿಕ್ಕೆ. ಮೇಡಮ್ ಸರ್ವಿಸಿಗೆ ಎಷ್ಟು ರೂಪಾಯಿ ಮೇಡಮ್? ಫ್ರೀ ಸರ್ವಿಸಾ? ವಾ ಚಂದ ಉಂಟಯ್ಯ, ನೋಡ್ಲಿಕ್ಕೆ ಚಂದ ಉಂಟಲ್ಲ. ಅದೆಂತ ಲಾವಾ ಕೇಕ್ ಸಣ್ಣದಾಯ್ತಾ ಅಂತ ಅಲ್ಲ? ಯಾವುದು ಅದು ಕನ್ನಡದಲ್ಲಿ ಹೇಳಿ? ಕೊತ್ತಂಬರಿ ಬೀಜ. ನಿನ್ನ ತಲೆ. ಎಷ್ಟು ದೊಡ್ಡ ಲಾವಾ ಕೇಕ್ ಮಾರ ಇದು. ಎಷ್ಟು ರೂಪಾಯಿ ಒಂದಕ್ಕೆ? 119. ಓ ಮೈ ಗಾಡ್, ಬೇಕಿಂಗ್ ಮಿಷಿನ್ ಇದೆ. ಈಗ ಮೊದಲಿಗೆ ನಾವು ತಿನ್ಕೊಳ್ಳಲ್ಲ, ಹೊಯ್ಪುದಿ ಉಲ್ಟಾ ಮಾಡಿ. ಹ್ಯಾಪಿ ಬರ್ಡೇ ಟು ಯು. ಶಿಶಿ ಅವಿನಯ ನೀರು ತಿನ್ಬಿನ್ ಬರ್ಚದೆ. ಹೇಗಿದ್ಯಾ? ಸೂಪರಾ? ಇನ್ನೊಂದು ತೆಗಿಸಿಕೊಡ್ತೀಯಾ ಇನ್ನೊಂದು? ನಮ್ಗೆ ಸಹ ಇಡು ಮಾರೈತಿ. ಎಂತ ನೀನ್ ಕಟ್ ಮಾಡುದು? ಆರ್ಡರ್ ಕೊರಿಯನಾ? ಇದೆಂತದ? ನೂಡಲ್ಸ್ ಬೌಲಾ?
ಕಲೆ ಕಲೆ ಪರ್ ಮಾರ ಇದ್ರಲ್ಲಿ ಇದೆ ಪನ್ನೀರ್ ಮಂಚೂರಿ, ಹಕ್ಕ ನೂಡಲ್ಸ್, ಎಂತದ ಇದೆಂತದ ಯಾವ್ದ್ರದ್ದು ಚಿಕನ್ ಮೋಮೋಸ್. ಬನ್ನಿ ಬ್ಯಾಟಿಂಗ್ ಮಾಡುವ. ನಮ್ಮ ಇಬ್ರು ಬ್ಯಾಟಿಂಗ್ ಮಾಡ್ತಿದ್ದಾರೆ ಇಲ್ಲಿ. ಹೇಗುಂಟು? ಇಲ್ಲಿ ನಾವು ಮೊಮೋಸ್ ತಗೊಂಡಿದ್ದೇವೆ. ಈ ಮೊಮೋಸ್ ಅಲ್ಲಿ ಶ್ರಮ ಹೇಳುದು ಚಂದ ಇಲ್ಲ ಮಾರೆ, ಲಾಯ್ಕಿಲ್ಲ, ಹುಗೆ ಮೂರಿ ಅಂತೆ, ಹುಗೆ ಮೂರಿ ಅಂತ ಸ್ಮೆಲ್ ಬರ್ತದೆ ಅಂತ ಹೇಳಿಲ್ಲ. ಹಾಗೆ ಸ್ವಲ್ಪ ತಮಾಷೆ ಮಾಡ್ತಿದ್ವಿ ಅಷ್ಟೇ. ಇದೆಂತ ತಿನ್ನು. ನಾನೊಂದು ಸ್ಪೂನ್ ಹಾಕಿಟ್ಟಿದ್ದೇನೆ ಮಾರೆ ಇಲ್ಲಿ. ಅಯ್ಯೋ ಚಿಕನ್ ಹೋಯ್ತಾ? ಇಂಚೆನಿದೆ ಇಲ್ಲಿ ಬಾ. ಹೀಗೆ ಮಾಡುದಾಯ್ತಾ ಇದನ್ನು? ಹೀಗೆ ಹೋಗಿಗೆ ಸಿಕ್ಕಿಸುದು. ಎಷ್ಟು ರೇಟ್ ಕೊಡ್ತೀರಾ ಮೇಡಮ್? ಚಿಕನ್ಗೆ 2 ಅಂತ ಅವಳನ್ನು. ಯಾಕೆ ಮೇಡಮ್ ಅದು ಬೆಂದಿಲ್ವಾ? ಸ್ವಲ್ಪ ಸ್ಪೈಸಿ ಇರ್ಬೇಕು. ಮತ್ತೆ ನೂಡಲ್ಸ್ ಅಷ್ಟು ಮಸಾಲ ಎಲ್ಲ ಇಲ್ಲ, ಪ್ಲೈನ್ ಇದೆ. ತಿನ್ನಿ ನೀವು, ಇಲ್ಲಾಂದ್ರೆ ನೀವು ವಿಡಿಯೋ ಮಾಡ್ತಾ ಇರ್ಬೇಕಾಗ್ತದೆ. ನಾವು ಖಾಲಿ ಪುಗ್ಗೆ ಮೂರಿ ನಿನ್ನ ತಲೆ, ಅದಕ್ಕೆ ಸ್ಪೈಸಸ್ ಇಲ್ಲ, ಹಾಗೆ ಮಸಾಲ ಕಮ್ಮಿ ಆಗಿದೆ. ಲಾವಾ ಕೇಕ್. ಅದು ಲಾವ ಬರ್ತದೆ ಇಲ್ವಾ ನೋಡ್ಬೇಕಲ್ಲ ಅದ್ರಲ್ಲಿ. ಅಲ್ಲ ಲಾವ ಉಕ್ಕೊಂದುಂಡು. ಉಂಟಿಯಾ? ಲಾವ ಸುಮಾರು ಉಂಟಿಯಾ? ಇವಳನ್ನ ಮಾಡೆಲ್ ಮಾಡ್ಬೋದಲ್ಲ ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ಗೆ. ಯಾವಾಗ ಗಡ್ಡದಲ್ಲಿ ಇರುದು ಅವಳಿಗೆ ಭಾಷೆ ಇಲ್ಲ ಅವಳಿಗೆ. ನಂಗೆ ಸ್ವಲ್ಪ ಇಡೀರಾ, ನಂಗೆ ಸ್ವಲ್ಪ ಇಡೀರಿ ಆಯ್ತಾ? ಇದು ಬೌಲ್ ಖಾಲಿ ಮಾಡಿ. ಇಲ್ಲಿ ಫುಡ್ ಕೋರ್ಟಲ್ಲಿ ಸುಮಾರು ಹೊತ್ತು ಕೂತ್ಕೊಂಡ್ವಿ ಆಯಿತು, ಸುಮಾರು ಮಾತಾಡಿದ್ವಿ. ನಂತರ ಎಲ್ಲ ಹೊಟ್ಟೆ ಎಲ್ಲ ಫುಲ್ ಆದ ನಂತರ ಮೇಲೆ ಗೇಮಿಂಗ್ ಝೋನ್ ಇತ್ತಲ್ಲ, ಆಚೆ ಕಡೆ ಬಂದು ಗೇಮ್ ಇದ್ದು ಸ್ವಲ್ಪ ಆಟ ಆಡೋಣ ಅಂತ ಕಾರ್ಡ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಗೇಮಿಂಗ್ ಎಲ್ಲ ಮಾಡುವ ಅಂತ ಬಂದು. ಇಲ್ಲಿ ಕೆಲವೆಲ್ಲ ಗೇಮ್ ಆಡಿದ್ವಿ, ಕೆಲವು ಯಾವುದು ಹೇಗೆ ಆಟ ಆಡೋದಂತ ಗೊತ್ತಿಲ್ಲ. ಒಟ್ಟು ಅಂದಾಜಲ್ಲಿ ಆಟ ಆಡಿದ್ದು, ಮಾತ್ರ ಗಮ್ಮತ್ತಂತೂ ಸೂಪರ್ ಆಗಿ ಫನ್ ಆಗಿ ಗಮ್ಮತ್ ಆಯ್ತಾಯ್ತಾ. ಇಲ್ಲಿ ನೋಡಿ ಎಂತೆಲ್ಲ ಶೂಟ್ ಮಾಡ್ತಿದ್ದಾಳೆ, ಎಂತ ಪಾಯಿಂಟ್ಸ್ ಎಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ. ಕೆಲವಂತೂ ವೇಸ್ಟ್ ಆಯ್ತಾ, ಅದರಲ್ಲಿ ನಮ್ಮ ದುಡ್ಡು ಮಾತ್ರ ಹೋಗೋದು, ಎಂತ ಪ್ರೈಸ್ ಸಿಗೋದಿಲ್ಲ. ಹೆಚ್ಚಾಗಿ ಬೋನಸ್ ಪಾಯಿಂಟ್ಸ್ ಇರುವ ಗೇಮ್ ಆಟ ಆಡಿದ್ರೆ ಸ್ವಲ್ಪ ಬೋನಸ್ ಆದ್ರೂ ನಮಗೆ ರಿಟರ್ನ್ ಆಗುತ್ತೆ, ನೆಕ್ಸ್ಟ್ ಗೇಮಿಗೆ ಸ್ವಲ್ಪ ಈಸಿ ಆಗುತ್ತೆ, ಆ ರೀತಿ ಆಡ್ಕೊಳ್ಬಹುದು. ಇಲ್ಲಿ ಇವರೆಲ್ಲ ಇದು ಆಟ ಆಡ್ತಿದ್ರು, ಇಂಥದ್ದೆಲ್ಲ ಇತ್ತು, ನಂಗೆ ಅದರ ಹೆಸರೆಲ್ಲ ಗೊತ್ತಿಲ್ಲ. ನಾನು ಇಲ್ಲಿ ಬೌಲಿಂಗಿಗೆ ಬಂದೆ. ನಾನು ಮತ್ತೆ ಶ್ರಮ 200 ಕೊಟ್ಟು ಇಬ್ಬರ ಹೆಸರಲ್ಲಿ ಹಾಕೊಂಡಿದ್ವಿ, ಆಟ ಆಡ್ತಿದ್ವಿ. ನಂದು ನೋಡಿ ಇಲ್ಲಿ ಒಂದು ಸ್ವಲ್ಪ ಆಯಿತು, ಸ್ವಲ್ಪ ಆದರೂ ಫಸ್ಟ್ ಟೈಮ್ ಆಟ ಆಡಿದ್ರು, ಸ್ವಲ್ಪ ಬಾಲೆಲ್ಲ ಬಿದ್ದಿದೆ. ಶ್ರಮ ಕೂಡ ಒಳ್ಳೆ ಆಟ ಆಡ್ತಿದ್ಲು, ನಾವಿಬ್ಬರೇ ಆಟ ಆಡ್ತಿದ್ವಿ. ಅವ್ರು ಮೊದಲೇ ಹೇಳಿದರು ಶೇರಿಂಗ್ ಇಲ್ಲ, ಯಾರಿಬ್ಬರು ಪರ್ಚೇಸ್ ಮಾಡ್ತಾರೆ ಅವರೇ ಆಟ ಆಡ್ಬೇಕಂತ. ನಾವು ದೊಡ್ಡ ಶೋ ಅಲ್ಲಿ ಇವರನ್ನು ಕರೆದದಾಯ್ತಾ, ನಮ್ಮ ಫ್ರೆಂಡ್ಸ್ ಇಬ್ರು ಇದ್ರಲ್ಲ, ಇವರನ್ನು ಕರೆದದ್ದು. ಮತ್ತೆ ಬಂದ ಅವ ಪುಣ್ಯಾತ್ಮ, ಹಾಗೆ ಶೇರಿಂಗ್ ಇಲ್ಲ ಮೇಡಮ್, ಅಲ್ಲಿ ಅವರೆಲ್ಲ ಆಟ ಆಡ್ತಾರಲ್ಲ, ನೋಡಿ ನೀವು ಸಹ ಸ್ವಲ್ಪ ನೀವೇ ಆಟ ಆಡಿ, ಬೇರೆಯವರಿಗೆಲ್ಲ ಕೊಡಬೇಡಿ ಅಂತ ಹೇಳಿ. ಆಯ್ತಂತ ಹೇಳ್ಕೊಂಡು ಇವರಂತೂ ಸುಮ್ಮನೆ 1-2 ಬಾಲ್ ಹಾಕಿದ್ರು, ಅದು ಡ್ಯಾಶ್ ಅಂತೂ ಆಗಲಿಲ್ಲ ಸ್ವಲ್ಪನೂ. ಮತ್ತು ನಾವೇ ಆಟ ಆಡ್ಲಿಕ್ಕೆ ಶುರು ಮಾಡಿದ್ವಿ. ಪುನಃ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿ ಇದ್ರ ಅವಸ್ಥೆನೇ ಎಂತ ಅಂತ ಗೊತ್ತಿಲ್ಲ, ಒಟ್ಟು ಬಡಿಯುವುದೇ. ಅದರಲ್ಲಿ ಯಾವುದ್ರಲ್ಲೂ ಒಂದರಲ್ಲಿ ಬೋನಸ್ ಪಾಯಿಂಟ್ ರಿಟರ್ನ್ ಇತ್ತು, ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೇ. ಹೀಗೆ ಸ್ವಲ್ಪ ಆಟ ಆಡಿದ್ವಿ, ತುಂಬ ಅಂತೂ ಒಟ್ಟರಾಶಿ ಒಂದು ಫನ್ ಹೇಗಾದರೂ ಮಾಡಬೇಕಲ್ಲ, ಹಾಗೆ ಆಟ ಆಡಿದ್ವಿ. ಮತ್ತು ಈಚೆ ಕಡೆ ಹೊರಗೆ ಬಂದ್ವಿ. ಈ ಮಾಲಲ್ಲೆಲ್ಲ ಆಟ ಆಡಿ ಆಯಿತು, ಈಗ ಹೊರಗೆ ಬಂದ್ವಿ. ಐಸ್ ಕ್ರೀಮ್ ಸ್ವಲ್ಪ ತಿನ್ನೋಣ ಅಂತ ಪೊಲಾರ್ ಬೇರ್ಗೆ ಹೋಗೋಣ ಅಂತೆಲ್ಲ ಹೊರಟಿದ್ದೇವೆ. ಅಲ್ಲಿ ಸಬಿನ ಬೈತಿದ್ಲು, ಅಲ್ಲಿ ಅಷ್ಟು ಹಣ ಕೊಟ್ವಿ, ಸ್ವಲ್ಪನೂ ಚಂದ ಇರಲಿಲ್ಲ, ಇನ್ನು ಇಲ್ಲೇ ಹಾಗೆ ಹೋಗೋಣ ಬನ್ನಿ. ಹೋಗುವ ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗುವ. ಎಂತ ಶ್ರಮ, ಪರವಾಗಿಲ್ಲ, ನಾವೀಗ ಐಸ್ ಕ್ರೀಮ್ ತಿನ್ಲಿಕ್ಕೆ ಇವಾಗ ಶ್ರೇಯನ್ ಲೆಕ್ಕದಲ್ಲಿ ಪಾರ್ಟಿ. ಹೌದಾ? ನಂದು 12,000 ಕತ್ಕೊಂಡಿದ್ದಾರೆ. ಅದು ಯಾರು? ಎಲ್ಲಿಗೆ ಹೊರಟದ್ದು ಶ್ರಮ?
ಆರ್ಡರ್ ಮಾಡಿದ್ದೀರಿಯಾ? ಇದು ಪನ್ನೀರ್ ಬರ್ಗರ್. ಇದು ಎಂತದ? ಇದೆಂತದ? ವೆನಿಲ್ಲಾ ಮಾಚ. ಇದು ಇದಕ್ಕೆ ಹಾಕ್ಲಿಕ್ಕೆ ಅಲ್ಲ, ಇದು ಕಾಫಿಗೆ ಹಾಕ್ಲಿಕ್ಕೆ. ಹಾ, ಮತ್ತೆ ಇದೆಂತ? ಇದು ಗಡ್ಬಡ್ ಡ್ರೈ ಫ್ರೂಟ್ಸ್. ಹಾ, ಇದು ಗಡ್ಬಡ್. ಇದು ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ. ಯಾವ್ದಕ್ಕೆ ಹಾಕ್ಲಿಕ್ಕೆ? ಇದಕ್ಕೆ ಹಾಕ್ಲಿಕ್ಕ? ಇನ್ನೊಂದು ಬರ್ಲಿಕ್ಕೆ ಇತ್ತಲ್ಲ, ಎಂತದ ನೋಡಿ? ಬುಕ್ಕಡ್ ನಂಬರ್ 1. ಬುಕ್ಕಡ್ ನಂಬರ್ 1 ನೋಡಿ. ಎಂತ ಹಸಿವಾಗ್ತದ ಅವನಿಗೆ? ನನ್ನ ಶಮನಿಗ ಅಂತೂ ಅಲ್ಲಿ ಮಾಲಲ್ಲಿ ತಿನ್ನೋದು ಎಂತ ಸರಿಯಾಗಿಲ್ಲ ಅಂತೆ. ಹಾಗೆ ತುಂಬ ಹಸಿವಾಗ್ತಿತ್ತು ಅಂತ ಹೇಳ್ತಿದ್ಲು. ಪನ್ನೀರ್ ಸ್ಯಾಂಡ್ವಿಚ್ ಮತ್ತೊಂದು ಎಂಥದ್ದು ಜ್ಯೂಸ್ ಎಲ್ಲ ತಗೊಂಡಿದ್ಲು. ಎಂತ ಚಂದ ಉಂಟಂತ ಕುಕಿ ಶೇಕ್ ಅಂತ ತಗೊಂಡಿದ್ಲು. ಅದು ಸ್ವಲ್ಪನೂ ಚಂದ ಇರಲಿಲ್ಲ. ಈ ಐಸ್ ಕ್ರೀಮ್ ನೋಡಿ, ಕುಲ್ಫಿ ವಿತ್ ಕಾಫಿ ಅಂತ, ಕುಲ್ಫಿ ಫ್ಲೇವರ್ ಐಸ್ ಕ್ರೀಮ್. ಕೆಳಗಡೆ ವೆನಿಲಾ ಕೇಕ್ ಏನಾಯಿತು, ಮೇಲ್ಗಡೆ ಸ್ಟ್ರಾಂಗ್ ಕಾಫಿ ಹಾಕ್ತಾರಾಯಿತು. ಏನು ರುಚಿಯಾಗಿತ್ತು ಗೊತ್ತಾ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಈ ಐಸ್ ಕ್ರೀಮ್ ನೋಡಿ, ವೆನಿಲಾ ಮಾಚಾ ಅಂತ. ಈ ಗ್ರೀನ್ ಕಲರ್ ಇದೆ, ಎಂಥದೋ ಕೊಟ್ಟಿದ್ರು ಲಿಕ್ವಿಡ್ ಥರ, ಅದನ್ನು ಆ ಕ್ರೀಮಿಗೆ ಹಾಕೊಳ್ಳೋದು. ಅದರಲ್ಲಿ ಕೂಡ ವೆನಿಲಾ ಕೇಕ್ ಇರ್ತದೆ ಮತ್ತು ವೆನಿಲಾ ಫ್ಲೇವರ್ ಕ್ರೀಮ್ ಇದೆ, ಅದಕ್ಕೆ ಆ ಗ್ರೀನ್ ಮ್ಯಾಚ್ ಅಂತದ ಹಾಕೋದು. ತುಂಬ ಟೇಸ್ಟಿಯಾಗಿತ್ತು. ಈ ಕಾಫಿ ಅಂದರೂ ಕಡಕ್ಕಿತ್ತು. ಈ ಗ್ರೀನ್ ಕಲರ್ ಇದೇನಿದೆ ಸಿರಪ್, ಅದು ಭಾರಿ ಟೇಸ್ಟ್ ಇತ್ತು. ಹಾಗೆ ಹಾಕೊಂಡು ಸ್ವಲ್ಪ ಫೋಟೋ ತೆಗೆದುಕೊಂಡು ಚಂದ ತಿಂದ್ವಿ ಆಯಿತಾ. ಐಸ್ ಕ್ರೀಮ್ ಎಲ್ಲ ತಗೊಂಡಿದ್ದೆ ನೋಡಿ ಅಂತ, ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಒಂದ್ಸಲ ಪೋಲಾರ್ ಬೇರ್ಗೆ ಹೋಗಿ ಟ್ರೈ ಮಾಡಿ. ನಾವು ಸುಮಾರು ಒಂದು 5 ಬಗೆ ತಗೊಂಡಿದ್ವಿ. ಒಟ್ಟಿಗೆ ಒಂದು 1100 ಏನೋ ಆಗಿತ್ತು. ಇಲ್ಲೊಂದು ಯಾರಿಗೂ ಇಷ್ಟ ಆಗದ ಎಂತ ಶೇಕ್, ಓರಿಯೋ ಶೇಕ್ ಉಂಟು. ಇದು ಇವಳಿಗೆ ತಗೊಂಡದ್ದು, ನಮ್ಮ ಶಮನಿಗೆ. ಈಗ ಬೇಡ ಅಂತ ಇದನ್ನು ಖಾಲಿ ಮಾಡುವ. ಈಗ ಐಸ್ ಕ್ರೀಮ್ ಎಲ್ಲ ಹೊಟ್ಟೆ ಫುಲ್ ತಿಂದ್ಕೊಂಡು ಈಗ ಮನೆಗೆ ಹೊರಟ್ವಿ. ಎಲ್ಲರೂ 7:30 ಹೊತ್ತಿಗೆ ಒಂದು ಮನೆಗೆ ಹೊರಟ್ವಿ. ನನಗೆ ಹಸ್ಬೆಂಡ್ ಬಂದಿದ್ರು, ಅವ್ರ ಜೊತೆ ಬಂದೆ. ಬರುವಾಗ ಸ್ಮೋಕ್ಡ್ ಬಾರ್ಬಿಕ್ಯೂ ಕಾರಲ್ಲಿ ಅರೇಬಿಯನ್ ಚಿಕನ್ ಮತ್ತು ತಂದೂರಿ ಚಿಕನ್ ಮನೆಗೆ ತಗೊಂಡ್ಬಂದೆ. ಇದರ ಜೊತೆನೇ ನಮ್ಮ ಫ್ರೆಂಡ್ಸ್ ಮೀಟಪ್ ಇದು ಕೆಲವೊಂದು ಫೋಟೋ ಹಾಕಿದ್ದೇನೆ ಹೇಗಾಗಿದೆ ಅಂತ ಹೇಳಿ. ಹೀಗೆ ಇನ್ನು ಕೂಡ ನಾವು ಫ್ರೆಂಡ್ಸ್ ಇನ್ನೊಂದು ಸಲ ಸಿಗೋಣ ಹೀಗೆ ಪ್ಲ್ಯಾನ್ ಮಾಡಿದ್ದೇವೆ, ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ನೋಡುವ. ಅದ್ರ ಜೊತೆನೇ ಒಂದು ಕ್ಲೋಸಿಂಗ್ ರೀಲ್ಸ್ ಇರಲಿ ಅಂತ ಒಂದು ವೀಡಿಯೋ ಹಾಕೋಣ ಅಂತ ಈ ರೀತಿ ಕ್ಲೋಸಿಂಗ್ ಇದೊಂದು ವೀಡಿಯೋ ಹಾಕಿದ್ದೇನೆ, ಹೇಗಾಗಿದೆ ಅಂತ ಹೇಳಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.